ಫಾಕ್ಸ್ ಟೇಲ್ ಅಂದರೆ ಗೊತ್ತಲ್ಲ, ನರಿಯ ಬಾಲ. ಫಾಕ್ಸ್ ಅಂದರೆ ನರಿ ತಾನೆ, ನರಿಯ ಬಾಲ ಅಂತೀವಿ. ಲಿಯಾನ್ ಪಿ ಸಾಮಗ ನನ್ನ ಮಗನ ಹೆಸರು. ತುಂಬಾ ಚೆನ್ನಾಗಿದೆ ಆಯಿತಾ. ಇದು ನಂದು 3ನೇ ಬಾಟ್ಲು. ಹಾ 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 ಹಾ. ಆಫ್ಟರ್ 30 ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್. ನನಗೆ ಅದು ನಂಗೆ ಕೆಲವು ವರ್ಡ್ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಸರಿಯಾಗಿ ಖಾರ ಹಾಕಿಲ್ಲ ನನಗೆ. ದೇವರು ಫಾಲ್ಟ್ ಕೊಟ್ಟಿರ್ತಾನೆ ಅಂತ ನಂಗೆ ಅದೊಂದು ಕೊಟ್ಬಿಟ್ಟಿದ್ದಾರೆ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಿಮಗೆ ನನ್ನ ಮಾಡಿಸ್ದೆ, ಅಮ್ಮಂದಾದ ನಂತರ ನಿಂಗೆ ಮಾಡಿಸ್ದೆ, ಓಕೆನಾ? ನನ್ನ ಮಗ ನನ್ನ ಪಕ್ಕನಿದ್ದಾನೆ, ಅವನು ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು. ಇವತ್ತು ನಾನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಂದರೆ ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್, ಓಕೆನಾ? ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ, ಹಾಗೆ ದಿನ ವಿಡಿಯೋ ಮಾಡೋಕ್ಕೆ ನನಗೆ ಜೋಶ್ ಬರುತ್ತೆ, ಓಕೆನಾ? ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಮಾಡಿ ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ. ಆಮೇಲೆ ತುಂಬ ಜನ ಸ್ಟೆಪ್ ಬೈ ಸ್ಟೆಪ್ ತೋರಿಸಿ ಹೇಗೆ ಅಂತ. ಆಯಿತು. ಸ್ಟೆಪ್ ಬೈ ಸ್ಟೆಪ್ ನಿಮ್ಮದು ಸ್ಕಿನ್ ಕೇರ್ದು ಸ್ಟೆಪ್ ಬೈ ಸ್ಟೆಪ್ಪು ನಮಗೆ ಮಾಡಿಬಿಟ್ಟು ತೋರಿಸಿ ಅಂತ ತುಂಬ ಜನನೇ ಕೇಳಿದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್, ಓಕೆನಾ? ಎಲ್ರಿಗೂ ಒಂದೊಂದು ರೀತಿ ಸ್ಕಿನ್ ಕೇರ್ ಎಲ್ರಿಗೂ ಒಂದೊಂದು ರೀತಿಯಾಗಿರೋ ಸ್ಕಿನ್ ಟೈಪ್ ಇರುತ್ತೆ. ಅದ್ರದ್ದು ಬೇಸ್ ಮೇಲೆ ನೀವು ನಿಮ್ಮ ಸ್ಕಿನ್ ಕೇರ್ನ ನೀವು ಮಾಡ್ಕೋಬೇಕು. ನಂದು ಸಮ್ ಟೈಮ್ ನಂದು ಆಯಿಲ್ ಸ್ಕಿನ್ ಇರುತ್ತೆ, ಸಮ್ ಟೈಮ್ ನಮ್ಮದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ಸ್ಕಿನ್ ಇರುತ್ತೆ. ನಂದು ಬಂದು ಮಿಕ್ಸ್ಡ್ ಸ್ಕಿನ್. ಸಮ್ ಟೈಮ್ ಆಯಿಲಿ ಆಗುತ್ತೆ, ಸಮ್ ಟೈಮ್ ಡ್ರೈ ಇರುತ್ತೆ. ಲೈಕ್ ಒಂದೊಂದು ವೆದರ್ಗೆ ಒಂದೊಂದು ರೀತಿ ನನ್ನ ಸ್ಕಿನ್ನ ರಿಯಾಕ್ಟ್ ಮಾಡುತ್ತೆ. ಸೊ ನನಗೆ ಚೂಸ್ ಮಾಡ್ಕೊಂಡಿರೋದು, ನಾನು ಸುಮಾರು ಸ್ಕಿನ್ ಕೇರ್ನ ಟ್ರೈ ಮಾಡಿದ್ದೀನಿ. ಬಟ್ ನನಗೆ ಸೂಟಬಲ್ ಆಗಿರೋದು ಇವಾಗ ರೀಸೆಂಟಾಗಿ ಒಂದು 7 ಮಂತಿಂದ ನಾನು ಯೂಸ್ ಮಾಡ್ತಾ ಇರೋ ಸ್ಕಿನ್ ಕೇರ್ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಫಾಕ್ಸ್ ಟೇಲ್ ಅವ್ರದ್ದು ನಾನು ಯೂಸ್ ಮಾಡ್ತಾ ಇರೋದು. ಫಾಕ್ಸ್ ಟೇಲ್ ಅಂದರೆ ಗೊತ್ತಲ್ಲ, ನರಿಯ ಬಾಲ. ಫಾಕ್ಸ್ ಅಂದರೆ ನರಿ ತಾನೆ, ನರಿಯ ಬಾಲ ಅಂತೀವಿ. ನೋಡಿ ಹೆಂಗೆ ಹೆಸರೆಲ್ಲ ಇಡ್ತಾರಲ್ಲ. ನಾನು ಕೆಲಸದ ಯೋಚನೆ ಮಾಡಿ ನಾನು ಡಿಫ್ರೆಂಟಾಗಿ ನನ್ನ ಚಾನಲ್ಗೆ ಒಂದು ಹೆಸರು ಇಡಬೇಕು ಅಂತಲ್ಲ, ಏನೇನೋ ಯೋಚನೆ ಬರುತ್ತೆ. ಇದು ನೋಡಿ, ಫಾಕ್ಸ್ ಟೇಲ್ ಅಂತ ನೋಡಿ, ನರಿಯ ಬಾಲ. ಚೆನ್ನಾಗಿದೆ ಆ್ಯಕ್ಚುಲಿ, ಇದು ಹೇಳೋಕೆ ಒಂಥರ ಚೆನ್ನಾಗಿರುತ್ತೆ. ಫಾಕ್ಸ್ ಟೇಲ್, ನರಿಯ ಬಾಲದ್ದು ಸ್ಕಿನ್ ಕೇರ್ ನಂದು. ಚೆನ್ನಾಗಿರುತ್ತೆ, ಜಸ್ಟ್ ಫನ್ ಆಯಿತಾ. ಆ್ಯಕ್ಚುಲಿ ನನ್ನ ಮಗನ ಹೆಸರು ಲಿಯಾನ್ ಅಲ್ಲ, ಲಿಯಾನ್ ಅಂದರೆ ಕ್ಯೂಟ್ ಅಂತ. ನಮಗೆ ತುಂಬ ಜನ ಅದು ಹಿಂದೂ ನೇಮ, ಮುಸ್ಲಿಂ ನೇಮ, ಕ್ರಿಶ್ಚಿಯನ್ ನೇಮ ಅಂತೆಲ್ಲ ತುಂಬ ಕನ್ಫ್ಯೂಸ್ ಇರುತ್ತೆ. ಅವನಿಗೆ ಆ್ಯಕ್ಚುಲಿ 5 ಹೆಸರಿದೆ. ಅದ್ರಲ್ಲಿ ನಮಗೆ ಇದು ವೆರಿ ಗುಡ್. ಯಾ, ಬ್ಲ್ಯಾಕ್ ಕಲರ್, ವೆರಿ ನೈಸ್. ಆ್ಯಕ್ಚುಲಿ ಅವನದು ಲಿಯಾನ್ ಅಂತ ಹೆಸರು, ಆಯಿತಾ? ಅವನಿಗೆ 5 ಹೆಸರಿದೆ. ನಾವು ಕ್ಯೂಟಾಗಿ ಇವನು ಹುಟ್ಟಬೇಕಾದ್ರೆ ಕರೋನಾ ಟೈಮಲ್ಲಿ ಹುಟ್ಟಿರೋದು, ಸೆಕೆಂಡ್ ವೇವಲ್ಲಿ. ಆವಾಗ ಇದು ಲಾಸ್ಟಲ್ಲಿ ಎಂಡಲ್ಲಿ ಯಾನ್ ಬರೋದೆಲ್ಲ ತುಂಬ ಟ್ರೆಂಡಲ್ಲಿತ್ತು. ಆವಾಗ ನಮಗೆ ಇವನಿಗೆ ಎಲ್ಲೆಲ್ಲಿ ಬಂದಿರೋದ್ರಿಂದ ಲಿಯಾನ್ ಅಂತಲೂ ಆಯಿತು. ಆಮೇಲೆ 5 ಜಾತಕದಲ್ಲಿ ಬರೋ 5 ಹೆಸರು ಅವನಿಗೆ ಇದೆ. ಸೊ ನಾವು ಸ್ಕೂಲಿಗೆ ನಾವು ಕರೆಯೋಕೆ ಅಂತೆಲ್ಲ ಅದೇ ಹೆಸರು ಇಟ್ಟಿರೋದು. ಜಾತಕದಲ್ಲಿ ಒಂದು ಬೇರೆ ಹೆಸರಿದೆ. ಇದು ಟ್ರೆಂಡಿಯಾಗಿ ಲಿಯಾನ್. ಚೆನ್ನಾಗಿದೆಯಲ್ಲ, ಲಿಯಾನ್ ಪಿ ಸಾಮಗ ನನ್ನ ಮಗನ ಹೆಸರು, ಓಕೆನಾ? ಫಸ್ಟ್ ನಾನು ಸ್ಕಿನ್ ಕೇರ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟಿಗೆ ನಾನು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಆಯಿತಾ. ರೈಸ್ ವಾಟರು ನೀವು ಮುಖಕ್ಕೆ ಹಾಗೆ ಹಾಕಿದ್ರೂ ತುಂಬಾ ಒಳ್ಳೆಯದು. ಲೈಕ್ ನಾವು ರೈಸ್ನ ಒಂದ್ಸತಿ ತೊಳೆದ್ಬಿಟ್ಟು ಇನ್ನೆರಡನೇ ಸತಿ ತೊಳಿತೀವಲ್ಲ, ಅದು ನೀರನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ದಿನ ಮುಖಕ್ಕೆ ಲೈಕ್ ಹಚ್ಕೊಂಬಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಚೆನ್ನಾಗಿದೆ. ತುಂಬಾ ಎಫೆಕ್ಟಿವ್ ಆಗಿ ನಿಮ್ಮ ಸ್ಕಿನ್ ಚೇಂಜ್ ಗೊತ್ತಾಗುತ್ತೆ ನಿಮಗೆ. ನಾನು ಫಸ್ಟ್ ಟೋನರ್ ಆಗಿ ಯೂಸ್ ಮಾಡ್ತಾ ಇರೋದು ಪ್ಲಮ್ ಅವ್ರದ್ದು ರೈಸ್ ವಾಟರ್ದು ಟೋನರ್. ಇದು ತುಂಬಾ ಚೆನ್ನಾಗಿದೆ. ನನಗೆ ಇದು ನೈಟು ಯೂಸ್ ಮಾಡ್ತೀನಿ, ನಾನು ಬೆಳಿಗ್ಗೆನೂ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತೀನಿ, ನೈಟ್ ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತೀನಿ. ನೋಡಿ, ಕಾಣಿಸ್ತಾ ಇದೆಯಾ ಪ್ಲಮ್ ಅವ್ರದ್ದು? ನನಗಿಷ್ಟ ಇದು. ಸೊ ಮುಖ ಎಲ್ಲ ತೊಳಿತೀನಿ, ಸ್ಟಿಕ್ಕರ್ ಒಂದು ಸ್ವಲ್ಪ ತೆಗೆದುಬಿಡ್ತೀನಿ. ನನ್ನ ಮಗನ ಆಯಿತು, ಚೆನ್ನಾಗಿದೆ ಮಗ, ಸೂಪರ್ ಆಗಿದೆ. ಇವಾಗ ಟೋನರ್ ಹಿಂಗೆ ಕೈ ತಗೊಂಡು ಹಿಂಗೆ ಟ್ಯಾಪ್ ಮಾಡಿ. ಚೆನ್ನಾಗಿದೆ ಮಗ ನಂದು. ಮೈಕ್ ಚಾರ್ಜ್ ಬಿಟ್ಟಿಲ್ಲ.
ಹಿಂಗೆ ಟೋನರ್ ನೋಡಿ ನಾನು ಕೆಂಪಾಗೈತು ಮುಖ. ಓಕೆ ಬರ್ರಿ ಬರ್ರಿ, ಆಮೇಲೆ ಅಮ್ಮ ಒರೆಸ್ತೆ. ಹಿಂಗೆ ನೀವು ಏನೇ ಮುಖಕ್ಕೆ ಹಾಕಿದ್ರು ಒಂದು 2 ಸೆಕೆಂಡ್ ಸ್ವಲ್ಪ ಗ್ಯಾಪ್ ಕೊಡಿ, ಇನ್ನೊಂದು ಕ್ರೀಮ್ ಹಚ್ಚೋ ಮುಂಚೆ ಅದು ಸ್ವಲ್ಪ ಮುಖ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ? 2 ನಿಮಿಷ. ಸೂಪರ್ ಆಯ್ತು, ಸೂಪರ್. ಸೆಕೆಂಡ್ ಆಗಿ ನಾನು ಯೂಸ್ ಮಾಡ್ತಾ ಇರೋದು ಪಿಲಿಗ್ರಿಮ್ಸ್ ಅವ್ರದ್ದು. ಇದು ನನಗೆ ಪ್ರೊನೌನ್ಸ್ ಮಾಡೋದು ಸರಿಯೇ ತಪ್ಪಂತನೂ ಗೊತ್ತಿಲ್ಲ. 24 ಗೋಲ್ಡ್ ಸಿರಮ್. ಇದು ತುಂಬಾ ಚೆನ್ನಾಗಿದೆ ಐತೆ. ಇದು ನಂದು 3ನೇ ಬಾಟ್ಲು. ನಾನು ಎತ್ತಿಟ್ಟಿದ್ದೀನಿ ಅಲ್ಲ, ಒಂದ್ಸತಿ ತೋರಿಸ್ತೀನಿ ಅಂತ ಎಲ್ರಿಗೆ. ಎಷ್ಟು ಇದೂ ಖಾಲಿ ಆಗ್ತಾ ಬಂತು. ಇದು ಸ್ವಲ್ಪ ಕಾಸ್ಟ್ಲಿ ಮಾತ್ರ, ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ನಿಮಗೆ ನನ್ನ ಫ್ರೆಂಡ್ಸಿಗೆಲ್ಲ ಫೋಟೋ ಕಳಿಸ್ತೀನಿ ನಾನು, ಸ್ಕಿನ್ ಕೇರ್ ಕೇಳಿದವ್ರಿಗೆ. ಇದನ್ನು ಒಂದು ಆ್ಯಡ್ ಮಾಡಿದ್ದೀನಿ ಅಂತ. ಓಕೆ, ನನ್ನ ಬರ್ತ್ಡೇ ಬಂತು ನೆಕ್ಸ್ಟ್ ಮಂತ್. ನನ್ನ ಮಗನಿಗೆ ಗೊತ್ತು, ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ. ಇದನ್ನು ಹಾಕಿ ಸಿರಮ್ ಹಾಕಿ 2 ನಿಮಿಷ ಮಸಾಜ್. ಓಕೆನಾ? ನಾನು ಸ್ವಲ್ಪ ಕಣ್ಣ ಹತ್ರ ಅವಾಯ್ಡ್ ಮಾಡ್ತೀನಿ. 2 ನಿಮಿಷದ ಅಬ್ಸರ್ವ್ ಆಗಲಿ. ನೋಡಿ ಚೆನ್ನಾಗಿದೆ. ನಿಮಗೆ ಆಲ್ರೆಡಿ ಗ್ಲೋ ಕಾಣಿಸ್ತಾ ಇದೆ. ನನಗೆ ಇಷ್ಟ ಇದೆ. ಇದು ಹಾಕಿದಾಗ್ಲಿಂದ ನನಗೆ ಏನೋ ಸ್ಕಿನ್, ಬೇಬಿ ಸ್ಕಿನ್ ಫೀಲ್. ಆ್ಯಕ್ಚುಲಿ ಇದು 1 ಟೈಮು ಹಾಕ್ಬೋದು, 2 ಟೈಮ್ಸು ಹಾಕ್ಬೋದು. ನಾನು 2 ಟೈಮ್ಸ್ ಹಾಕ್ತೀನಿ. ಓಕೆನಾ? ನೋಡಿ ಚೆನ್ನಾಗಿ ಮಸಾಜ್ ಮಾಡಿ 2 ನಿಮಿಷ ಅಬ್ಸರ್ವ್ ಆಗಲಿ. ಹಾ, ನನ್ನ ಕೈಯಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ. ಮೋಡ ಆಗಿದೆ, ಲೈಟಿಂಗ್ ಇಲ್ಲ. ಆ್ಯಕ್ಚುಲಿ ನಾನು ಒರಿಜಿನಲ್ ಲೈಟಲ್ಲಿ ಶೂಟ್ ಮಾಡ್ತಾ ಇರೋದು, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾನೂ ಅಲ್ಲ. ಆಮೇಲೆ ನಾನು ನೆಕ್ಸ್ಟ್ ನಂದು ಬಂದುಬಿಟ್ಟು ಇದು ಫಾಕ್ಸ್ಟೈಲ್ ಅವರದ್ದು ವಿಟಮಿನ್ ಸಿ ಸಿರಮು. ಇದನ್ನು ತುಂಬಾ ಚೆನ್ನಾಗಿದೆ. ಯು ಮಸ್ಟ್ ಟ್ರೈ. ನೀವು ಇದು ಆಪ್ಷನಲ್ ಆಯಿತಾ, ನೀವು ನಾನಿದು ನನಗೆ ಇಷ್ಟ ಅಂತ ಹಾಕ್ತಾ ಇರೋದು. ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹಾಕ್ತಾ ಇರೋದು. ಅದರ ಬದಲು ನೀವು ಇದನ್ನು ಹಾಕ್ಬೋದು. ನಾನು 2 ಹಾಕ್ತೀನಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಓಕೆ, ಅಪ್ಲೈ. ನಿಮ್ಮ ಮುಖಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ದಪ್ಪ ಅಲ್ಲ, ಸ್ವಲ್ಪ ಜಾಸ್ತಿ ಬೇಕಾದ್ರೆ. ಓಕೆನಾ? ಚೆನ್ನಾಗಿ ಮಸಾಜ್ ಮಾತ್ರ ಮಾಡಿ ನೀವು. ಆಫ್ಟರ್ 30 ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್. ಆಯಿತಾ? ಇಷ್ಟ ಆಯ್ತಲ್ಲ? ಕತ್ತಿಗೆ ಹಾಕ್ಕೊಳ್ಳಿ. ನಾನು ಇದು ಫುಲ್ಲು ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಕತ್ತಿಗೆ ಹಾಕ್ತಾ ಇಲ್ಲ ಅಷ್ಟೇ. ಓಕೆನಾ? ಒಂದು 2 ನಿಮಿಷ. ಓಕೆನಾ? ನೆಕ್ಸ್ಟ್ ಬಂದರೆ ಫಾಕ್ಸ್ಟೈಲ್ ಅವ್ರದ್ದು ನರಿಯ ಬಾಲದ್ದೆ ಇದು ಮಾಯ್ಶ್ಚರೈಸರ್. ನನಗೆ ಅದು ನಂಗೆ ಕೆಲವು ವರ್ಡ್ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಸರಿಯಾಗಿ ಖಾರ ಹಾಕಿಲ್ಲ ನೋಡಿ ನಮ್ಗೆ, ಅದಕ್ಕೆ ನನಗೆ ಮಾತಾಡೋಕ್ಕೆ ಕೆಲಸ ಹೆದರಿಕೆ. ಸಮ್ ವರ್ಡ್ಸ್ ಆ್ಯಕ್ಚುಲಿ ನನಗೆ ಎಸ್ಸಿಂದ ಸ್ಟಾರ್ಟ್ ಆಗೋದು ಕೆಲವು ವರ್ಡೆಲ್ಲ ಹೇಳೋಕ್ಕೆ ಬರುತ್ತೆ. ಅದು ನನಗೆ ಬಾಯಲ್ಲಿ ಏನಂತಾರೆ, ಬಾಯಲ್ಲಿ ಸರಿಯಾಗಿ ಅದು ಪ್ರೊನೌನ್ಸ್ ನನ್ನ ಮನಸ್ಸಲ್ಲಿ ಸರಿಯಾಗಿರುತ್ತೆ, ಅದು ಬಾಯಲ್ಲಿ ಬರೋಕ್ಕಾದ್ರೆ ತಪ್ಪಾಗಿರುತ್ತೆ. ಸೊ ಎಲ್ರಿಗೂ ಒಂದೊಂದು ದೇವರು ಫಾಲ್ಟ್ ಕೊಟ್ಟಿರ್ತಾನೆ ಅಂತ ನಂಗೆ ಅದೊಂದು ಕೊಟ್ಬಿಟ್ಟಿದ್ದಾರೆ. ಓಕೆನಾ? ನೋಡಿ ನನ್ನ ಮುಖ ಏನು ಹಾಕಿದೆ ನೋಡಿ, ಇದೆಲ್ಲ ತೂತೆಲ್ಲ ಇದೆ. ಅದು ಟೀನೇಜಲ್ಲಿ ಪಿಂಪಲ್ಸ್ ಎಲ್ರಿಗೂ ಆಗುತ್ತೆ. ನನಗೂ ತುಂಬ ಆಗ್ತಾಯಿತ್ತು ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲೆಲ್ಲ. ಬಟ್ ನೀವು ಸನ್ಸ್ಕ್ರೀನು ಇವಾಗ ಮಳೆ ವೆದರ್ ಸರಿ ಇಲ್ಲ ಅಂತೆಲ್ಲ ಇದು ಮಾಡೋಂಗೇನಿಲ್ಲ. 3 ಫಿಂಗರ್ ನೀವು ಸನ್ಸ್ಕ್ರೀನ್ ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆಯದು. ಮಳೆ ಬಿಸಿಲು ಇಲ್ಲ ಅಂತ ಹಾಕದೇ ಇರಬಾರ್ದು, ಹಾಕಲೇಬೇಕು ಸನ್ಸ್ಕ್ರೀನ್. 2 ಅವರ್ಸ್ಗೆ ಒಂದ್ಸತಿ ಆದರೂ ಹಾಕಿ. ಹೊರಗಡೆ ಆದರೆ 2 ಅವರ್ಸ್, ಮನೆಯಲ್ಲಿ ಇರೋದಾದರೆ ಲೈಕ್ ಮಾರ್ನಿಂಗ್ ಹಾಕಿದ್ರೂ ಸಾಕು ಅನ್ಸುತ್ತೆ. ಜಾಸ್ತಿ ಸೂರ್ಯನ ಬೆಳಕಿಗೆ ಹೋಗದೇ ಇದ್ದರೆ. ಓಕೆನಾ?
ನೋಡಿ ಇಷ್ಟೇ ನಂದು ಸ್ಕಿನ್ ಕೇರ್. ಇಷ್ಟರಲ್ಲೇ ನನ್ನ ಮುಖ ಎಷ್ಟು ಗ್ಲೋ ಬಂದಿದೆ ನೋಡಿ. ನಾನು ಕೆಲಸಕ್ಕೆ ಎಲ್ಲೇಗಾದ್ರೂ ಇವಾಗ ನಾನು ಮದುವೆ ಫಂಕ್ಷನ್ಗೆ ಹೋದ್ರು ಅಷ್ಟೇ ಇಷ್ಟ ಹಾಕೊಂಡ BB ಕ್ರೀಮು, ಸ್ವಲ್ಪ ಹೈಲೈಟರ್ ಬ್ಲಷ್ ಹಾಕೊಂಡ್ರೆ ಆಯ್ತು ನಾನು. ಮತ್ತೇನು ಮಾಡಲ್ಲ ನಾನು. ನೋಡಿ ಫ್ಲಿಪ್ ಅಂತ ನನ್ನ ಸ್ಕಿನ್ ಕೇರ್ ಆಯ್ತಲ್ಲ. ಇಷ್ಟೇ ಆ್ಯಕ್ಚುಲಿ ನಂದು ಮಾರ್ನಿಂಗ್ ಸ್ಕಿನ್ ಕೇರು. ಆಮೇಲೆ ಲಿಪ್ ಬಾಮ್ ಹಾಕ್ತೀನಿ. ಬಟ್ ಇವತ್ತು ಸ್ವಲ್ಪ ನಾನು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಆವಾಗ ಹಾಕೊಂಡ್ರೆ ನನ್ನ ಮುಖ ಸ್ವಲ್ಪ ಗ್ಲೋ ಚೆನ್ನಾಗಿ ಕಾಣಿಸ್ತದೆ, ಇಲ್ಲಾಂದರೆ ಮುಖ ಡಲ್ ಕಾಣಿಸ್ತದೆ ಥರ. ನಾನು ವೀಡಿಯೋಗೋಸ್ಕರ ಹಾಕಿರೋದು ಲಿಪ್ಸ್ಟಿಕ್, ಇಲ್ಲದ್ರೆ ಹಾಕಲ್ಲ. ಲಿಪ್ ಬಾಮ್ ಹಾಕ್ತೀನಿ ನೋಡಿ. ಇಷ್ಟೇ ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಕಿರೋದ್ರಿಂದ ತಲೆ ಒಂಥರ ಫ್ಲಫಿ ನೋವು. ಇಷ್ಟೇ. ನಾನು ಜಾಸ್ತಿ ಫ್ರೀ ಹೇರ್ ಬಿಟ್ಕೊತೀನಿ. ಇದು ನಂದು ತಲೆ ಸ್ನಾನ ಬೇರೆ ಮಾಡಿದ್ದೀನಿ ಇವಾಗ ಜಸ್ಟ್ ನೋಡಿ. ಇದು ನಂದು ಮಾರ್ನಿಂಗು ಸ್ಕಿನ್ ಕೇರ್. ಇಷ್ಟೇ ದಿನ ಮಾಡಬೇಕು. ನಂದು ನೈಟ್ ಸ್ಕಿನ್ ಕೇರು ಬೇರೆಯೇ ಇದೆ, ಅದನ್ನು ಇನ್ನೊಂದ್ಸತಿ ವಿಡಿಯೋದಲ್ಲಿ ಮಾಡ್ತೀನಿ. ಇದು ಮಾರ್ನಿಂಗ್ ಸ್ಕಿನ್ ಕೇರ್ ನಂದು. ಚೆನ್ನಾಗಿದೆಯಲ್ಲ ನೋಡಿ. ನಂದು ಇವತ್ತು ಹೊಸ ಟ್ರೈಪಾಡ್. ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳುತ್ತೆ ಅದು. ಈ ಲಿಪ್ಸ್ಟಿಕ್ ನನಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ರು. ತುಂಬ ಇವಾಗ ಏನೋ ತುಂಬ ಆ್ಯಕ್ಚುಲಿ ನಾನು ಪಿಂಕ್ ಜಾಸ್ತಿ ಇಷ್ಟಪಡೋಳು. ಪಿಂಕ್ ಜಾಸ್ತಿ ಯೂಸ್ ಮಾಡಬೇಡಿ. ಪಿಂಕ್ ಶೇಡ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಇವಾಗ ರೆಡ್ ಶೇಡ್ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿರೋದ್ರಿಂದ. ಇಟ್ಸ್ ಓಕೆ. ಹಸ್ಬೆಂಡ್ ಗಿಫ್ಟ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ರೆಡ್ ಶೇಡ್ ಹಾಕ್ತಾ ಇದ್ದೀನಿ. ಯಾಕೋ ನನಗೆ ಇವಾಗ ಇಷ್ಟ ಆಗ್ತಾ ಇದೆ ರೆಡ್ ಶೇಡು. ಇನ್ನು ಟ್ರೈ ಮಾಡಬೇಕು. ಇಲ್ಲಾಂದ್ರೆ ಬರೀ ಪಿಂಕೆ ನಂದೆಲ್ಲ ಪಿಂಕ್. ಆಯಿತಾ? ನನ್ನ ಸ್ಕಿನ್ ಕೇರ್ ನಿಮ್ಗೆ ಇಷ್ಟ ಆಯಿತಾ? ಇದು ನೀವು ಆ್ಯಕ್ಚುಲಿ ಸ್ವಲ್ಪ ನಿಮಗೆ ಹಿಂಗೆ ಒಂದೊಂದೇ ಬೈ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು. ಇವರ ವೆಬ್ಸೈಟ್ಗೆ ಹೋದರೆ ನಿಮಗೆ ಆಫರಲ್ಲಿ ಏನಾದರೂ ಒಂದು ಆಫರ್ ಇರುತ್ತೆ. ಸೊ foxtail.com ಅಂತ ಸರ್ಚ್ ಮಾಡಿ, ಅವಾಗ ಸಿಗುತ್ತೆ. ಏನಾದರೂ ಒಂದು ಆಫರ್ ಇರುತ್ತೆ, ನೀವು ಡೆಫಿನೆಟಾಗಿ ಬೈ ಮಾಡಬಹುದು. ಬೆಸ್ಟ್ ರೇಟಿಗೆ ಸಿಗುತ್ತೆ ನಿಮಗೆ. ಓಕೆನಾ? ಇದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಬರುತ್ತೆ. ಇಷ್ಟು ಚಿಕ್ಕ ಬಾಟ್ಲು ನಾನು ದಿನ ಯೂಸ್ ಮಾಡೋದ್ರಿಂದ ಡೇ ಆ್ಯಂಡ್ ನೈಟ್ 2 ಟೈಮ್ ಯೂಸ್ ಮಾಡಿದ್ರೆ 20 ಡೇಸಿಗೆ ಬರುತ್ತೆ. ಇದು ಕಾಸ್ಟ್ ಬಂದುಬಿಟ್ಟು ನಿಮಗೆ 650 ಎಷ್ಟೇ ಇರುತ್ತೆ ನೋಡಿ. ಇದು ನಿಮಗೆ ಇದು ಬಾಟ್ಲು ದೊಡ್ಡದಂತ ಕಾಣಿಸ್ಬೋದು, ಬಟ್ ಇದು ತುಂಬ ಚಿಕ್ಕದಾಯ್ತಾ. ಇದರಲ್ಲಿ ಇಷ್ಟು ಬಂದಿರಲ್ಲ, ಇಷ್ಟೇ ಬಂದಿರುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ನೀವು ಇದು ಬೈ ಮಾಡಿಲ್ಲ ಅಂದ್ರೂ ಇದು ಬೈ ಮಾಡಿ. ಇದು ಚೆನ್ನಾಗಿ, ಇದೂ ತುಂಬ ಚೆನ್ನಾಗಿದೆ. ಫಸ್ಟ್ ನಾನು ಇದು ಒಂದೇ ಯೂಸ್ ಮಾಡ್ತಾ ಇರೋದು. ಇವಾಗ ಇದೇನು ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಪಾಪ್ ಆಗ್ತಾ ಇರುತ್ತಲ್ಲ, ಅದು ನೋಡಿಬಿಟ್ಟು ಇದರ ರಿವ್ಯೂ ನೋಡಿಬಿಟ್ಟು ಇದನ್ನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಕಿನ್ ಕೇರಿಗೆ. ಇದರಿಂದ ನಂಗೆ ತುಂಬ ಚೇಂಜಸ್ ಗೊತ್ತಾಗಿದೆ, ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿಕೊಂಡೆ. ನೀವು ಬೈ ಮಾಡೋದಾದರೆ ಬೈ ಮಾಡಿ ಹಾಕೋಬೋದು, ಏನಾಗಲ್ಲ. ತುಂಬ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್.